ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಕಡೆಯಿಂದ ಏನಾದರೂ ಒಂದು ಗುರುತು ತರವರೆಗೂ ನಿನ್ನನ್ನು ದೇಹವಾಗಿರಲಿಲ್ಲ. ಮಂದದಲ್ಲಿ ಹಾಗೂ ಮಳೆ ನಿನ್ನ ಸಂಘ ಬೇಗನೆ ಹೇಳಿದಂತೆ ನಿಮ್ಮ ಅಣ್ಣನಾದ ಶ್ರೀರಾಮನಿಂದ ಹೆಚ್ಚು ನನ್ನನ್ನು ಲಕ್ಷ್ಯ ಮಾಡಿಕೊಂಡಿದ್ದೀರಿ. ಒಬ್ಬತ್ತು ಮಕ್ಕಳಣ್ಣ ಹೋಗಿ ಎಬ್ಸ್ಕೊಂಡ್ ಬರ್ತೀಯ ನಮ್ಮತ್ ಮಕ್ಕಳಣ್ಣನಲ್ಲಿ ಅಲ್ಲಿ ಅಲ್ಲಿ ಆ ಮನೆ ಕಾಣಿಸ್ತದ ನೋಡಿ ಎದುರಿಗೆ ಆ ಮನೆ ಕರ್ಕೊಂಬ ಮಕ್ಕಳಣ್ಣ ನಿನ್ನ ಊರವನ್ನು ದಯಪಾಲಿಸಿದರೆ ಲಕ್ಷ್ಮಣನಿಗೆ ತೋರಿಸಿ ಲಕ್ಷಣವಾಗಿ ಮದುವೆ ಮಾಡಿಕೊಂಡಿರುವುದು ತಂದೆಯ ನಿನ್ನ ಚಪಲತೆಯನ್ನು
ನೀರಾ ರಾಮಚಂದ್ರನೇ, ನಿನ್ನಯ ಲಗ್ನ ಮಾಡಬೇಕು ಎಂದು ವಿಚಾರವನ್ನು ತಿಳಿಸಿದರು. ನಾನಿನ್ನು ಹೋಗಿ ಬರುವೆನು ಶ್ರೀರಾಮಚಂದ್ರನೇ. ಅದೇ ಪ್ರಕಾರ ಅವರಲ್ಲಿದ್ದ ಮನೋಷ್ಠೆಯನ್ನು ಪೂರೈಸಿಕೊಂಡು ಬರುವಂತಹ ಬಳ್ಳಾರಿಯವರು ಚಾಮುಂಡಮ್ಮನವರಿಗೆ 20 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಹಂಚಿಕೊಳ್ತಾರೆ. ಅದೇನು ಚೆನ್ನಾಗಿ ಇನ್ನಾದರೂ ನನ್ನ ಆಸೆಯನ್ನು ತೀರಿಸು. ಗಂಡೆಯ ಲಕ್ಷಣ ತಿಳಿಸಿದ
ಬಳಿರೇ ನಮ್ಮ ಸಾರಥಿ ಹೇಳುವನ್ನು ಕೇಳಿ ಲೋಕದ ಗೂಢಾರ್ಥದ ರೀತಿ ಅರಸರನ್ನ ಬಂದ ಸ್ತ್ರೀಯರಿಗೆ ಮನಸ್ಸೋಗಿ ಕಾಮುಕನಾಗಿ ಗಂಡಸರಕ್ಕೆ ತಾಳಲಾರದ ಇಂಥ ಸ್ತ್ರೀಯರನ್ನು ಇದೆಲ್ಲ ಬಿಟ್ಟು ಸ್ತ್ರೀಯರೇ ಪುರುಷರಲ್ಲಿಗೆ ಬಂದು ಮನಸ್ಸನ್ನು ಕೇಳಿ ಕಾಮಕ್ಕೆ ಸರಿಯೋದಂತೆ ಸಾರಥಿ ಇದೆಲ್ಲ ಹುಚ್ಚು ಮಾತು ನಿನ್ನನ್ನ ಎಷ್ಟು ಮಾತಾಡ್ತು ಒಡೆಗುಡಲ ಸರ್ಪವಾಣಿ ಲಕ್ಷ್ಮಣ ನನ್ನನ್ನು ಲಗ್ನ ಮಾಡಿಕೊಳ್ಳುವುದಿಲ್ಲವೇ? ಎಷ್ಟು ಮಾತಾಡಕ್ಕೆ ಸಾಧ್ಯವಿಲ್ಲ. ಶ್ರೀರಾಮನಿಂದ ಗುರ್ತು ತಂದಿರುವೆನು. ನೀನು ತೋರಿಸುವಂತರಾಗು ಲಕ್ಷ್ಮಣ ದೇವರ ವರವನ್ನು ಕೊಟ್ಟೆ ಲಕ್ಷ್ಮಣ ದೇವರ ವರವನ್ನು ಕೊಟ್ಟೆ ನಿನಗಾಗಿ ಒಂದು ನಾನು ಶ್ರೀರಾಮಚಂದ್ರನು ಎನ್ನ ಬೆನ್ನಿನ ಮೇಲೆ ಬರೆದಿರುವ ಬರಹವನ್ನು ನೋಡು. ಆಮೇಲೆ ಸಾರಥಿ ಈ ಬಣ್ಣಗಿತ್ತಿ ಎಂಬ ರಕ್ಕಸಿ ಸಣ್ಣ ರೂಪವನ್ನು ಸಣ್ಣ ಶ್ರೀರಾಮ ಬಂದವರಿಗೆ ಹೋಗಿ ಕಣ್ಣೀರು ಸುರಿಸಿ ಕೆಲವನ್ನು ನೋಡಿಕೊಂಡರೆ ಸಣ್ಣವಾದ ಮುಂಚೆಗಳನ್ನು ಆವರಿಸುವ ಬೆನ್ನಿನ ಮೇಲೆ ಬರೆದಿರುವ ಬಣ್ಣಗಿರಿ ಎಂದರೆ ಪೂರ್ಪಾನಕ್ಕಿಯಂತೆ ಚೆನ್ನಾಗಿ ಬಂದಿರುವಳು. ಈ ಸ್ತ್ರೀಯ ನೋಡಿದ ತಕ್ಷಣ ಲಕ್ಷ್ಯವನ್ನು ನಾಚಿಕೆಯನ್ನು ಸೇರಿಸಿ ಪ್ರಾಣದಿಂದ ಬಿಡಬೇಕೆಂದು ಹಣ್ಣದ ಪ್ರಯತ್ನ ಈ ಕ್ಷಣದಲ್ಲಿ ಒಳಗೆ ಹೋಗಿ ಮುಂದೆ ಸೇರಿಸಿ ಬಿಟ್ಟು ನೋಡುವ ಭಾರತೀಯ ನಾಚಿಕೆ
ಏನಾಗಿತ್ತಂದ್ರ ಒಬ್ಬ ಯಜಮಾನ ಒಂದು 70-75 ವರ್ಷ ಹುಡುಗ ಒಂದು 18 ವರ್ಷ ಹುಡುಗಿನ ಬಗಲ ನಿಲ್ಲಿಸಿಕೊಂಡು ಎಲ್ಲೇ ಊರಿಗೆ ಹೊರಟಿದ್ದ. ಯಾವ ಕಾರ್ಯಕ್ರಮ ಬಂದ ಅಲ್ಲಿ ಮುಂದೆ ನಿಂತ್ಕೊಂಡ ಎಲ್ಲಿ ಗಂಟೆಗೆ ಯಜಮಾನ್ರ ಅಂತ ಕೇಳ. ನಾಗರಿಕರಿಗೆ ಮುಖಂಡರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ನಾಗರಿಕರಿಗೆ ಮುಖಂಡ ಆದಷ್ಟು ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಖಂಡರವರು ಈ ನಾಟಕ ಸಂಘದ ಪರವಾಗಿ ಏರ್ಪಡುತ್ತಾರೆ.
ಪ್ರಭಾವ ದೇವ ಗುಡಿಸಿ ಕಡದ ಉತ್ತರದಿಂದ ಆರ್ಭಟಿಸಿ ಕರಾತ್ರಿಟ ಗಡರ್ದಂಡವನ್ನು ತಿರುಗುತ್ತಾ ಗಡಬಡಿಸುವ ಜಂಗಳ ಸಂಕೇತನದಿಂದ ಎಡಬಲದ ಬಟ್ಟೆಯನ್ನು ನುಡಿಸುತ್ತಾ ದೊಡ್ಡೊಡನನ್ನ ಪಟ ಪ್ರಕಟಿತ ಚಟ ಚಟ ಸ್ಫುಟ ದಟ ಪಟನ ಒಡದೇಳುವ ಚಿಟಿ ಚಿಟಿ ನಡ್ಡಡ ಕುಣಿಕಿಡಲು ಪ್ರದರ್ಶನ ಅರೇ ಸಿಂಹಗೊಬ್ಬೆ ಆರ್ಭಟಕ್ಕೆ ಪರ್ವತಗಳು ದೇವ ದುರ್ಭಟ ಧನುರ್ಭಟ ನಟ ನಟಿಸುವ ತಟ್ಟಿ ಕೋಟಿ ಕುಟಿಲಾಂತ ಸ್ಫುಟ ಕೀರ್ತಿ ಧನುರ್ಭಟ ಸ್ಫುಟ ಅರೇ ಉಚ್ಚ ಪ್ರತಾಪ ತಳಿಕೆನ್ನುವ ಯುವ ಭೀಕರ ಟೋಪಕ್ಕೆ ಬೆಚ್ಚದ ಬದರದಲ್ಲಿ ಸ್ವರವತ್ತಿಂದ ವಿಚಾರ ಮಾತ ಪಟೋರ್ ಮಕ್ಕಟ ಮಡಿ ನೀನು ದಾವಣಗೆರೆ ನರವೇ ಅಹೋದೇವ ನಾವು ಅಂದರೆ ನಾವು ಎತ್ತಿರುವುದೇ ಈ ನರಜನ್ಮ ಬಹು ಕಷ್ಟ ನಾವು ನಾರಾಯಣನಿಂದ ಅರಿವು ಉಂಟಾಗದು ನಮ್ಮ ದುರದೃಷ್ಟ ಈಗಿನ ಕಾಲದಲ್ಲಿ ಇಬ್ಬರು ಹೆಂಗಂದ್ರೆ ಬಹಳ ಕಷ್ಟ ನಮ್ಮ ಗೌಡಗೆ ಮನೆ ಕೊಳ್ಕೊಂಡು ಕಷ್ಟ ದುರದೃಷ್ಟ ಸಾರಥಿಗೆ ಸಾರಥಿ ಉತ್ತರ ದೇವ ಹೇಳಿದ್ರೆ ತಮ್ಮನ ಮಗಿದವ ದಂಡರಮ್ಮ ಇದರ ಗುಂಡಿಗೆ ನಿಂತ ವೈರ್ಯ ಸಿರಂಗಮ್ಮ ಕಂಡನ ಕೈದು ಜನಿತವಾಗುವಂತೆ ಸಾರಥಿ ಎಲ್ಲ ನಾಶ ಪುಟಗಳು ಸೇಸುವ ಜಾಲ ಕೀಲರವದ ಡಗಲ್ ತಗ್ಗೆಂದು ಬುದು ಬಿಡಿಸುವ ಕೋಪ ಅಗ್ನಿಯ ದಿಗ್ಗಂಗಳು ತುಂಬ ಸ್ಥಳಗಳು ತಗ್ಗವು ವೀರ ಪ್ರತಾಪದ ಎಡಬಲದ ಕುಡಿ ಮೀಸನ್ನು ಕುಣಿಸುತ್ತಾ ಭಯಂಕರ 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 ಕಾಲಕಿಂಕರನಂತೆ ಶಂಕರನ ರೋಜವನ್ನು ಕೈಕೊಂಡು ಭಯಂಕರ ಈ ಮಂಡಲಕ್ಕೆ ಆಗಿರವ ಜಗತ್ ಭಯಂಕರ ಮಂಡಲೀಕರ ರುಂಡಾಂಗ ಮಡಬಡಿಯ ಮತ್ತೆ ಜಗನ್ನ ಆಹಿತ ಯಕ್ಷ ಸಿದ್ಧ ಸಾಧಮನ ಮುನಿಗಳ ಮಾಪ ತಪಸ್ಸಿಗೆ ವಿಘ್ನ ದಂಡವಾಗಿ ಅಗ್ನ ಕುಂಡಲಗಳು ಮೂತ್ರಾಶನತ್ತು ಭೂಮಂಡಲದೊಳಗೆ ರಾತ್ರಿಂಚರನಂದನಿಸಿದ ಬಿಂಕದಿಂದ ಕಾಮಗ್ರಹಂಬನೆ ಪಾಲಿಸುವ ರಾವಣಾಸುರನ ತಮ್ಮ ತ್ರಿಸುರಾಸುರನ ರಾವಣಾಸುರನ ತಮ್ಮ ತ್ರಿಸುರಾಸುರ ಭೂಪತಿಯಾದ ಈ ಸಭಾಮಂದಿರಕ್ಕೆ ಬಂದ ಕಾರಣಗಳನ್ನು ದೇವ ಪ್ರಭಾವ ಸಾರಥಿ ದೊಡ್ಡನ ಪಡವಿಯ ಬಡಗಡ ಬಡಿಯುವ ಡಬಲಾಢ್ಯನು ಸಡಗರದಿಂದ ಈ ಸಭಾ ಮಂಟಪಕ್ಕೆ ಬಂದ ಇದುವರೆಗೂ ಸಕಲ ಲೋಕಗಳನ್ನು ಪ್ರದಕ್ಷಿಣೆ ಮಾಡಿ ಇಂದಿನ ದಿನದ ನರವನ್ನವರು ನಮ್ಮ ತಂಗಿಯಾದ ಸುರುಪಾನಕ್ಕೆ ಬಿಡುವೆ ಮಾಡಿದರಂತೆ ಸಿಕ್ಕಿರುವುದು ಆದ ಕಾರಣ ಅವರು ನಮ್ಮ ಕದನ ಮಂಡಲದಲ್ಲಿ ಕಡಿದು ಒದಗಿ ಬಂದ ಭೂತ ಪ್ರೇತ ಪಿಶಾಚಿಗಳಿಗೆ ಆಹುತಿಯನ್ನು ಮಾಡಿ ಬರಬೇಕಂದ ಆ ದೂರದಿಂದ ಬಹಳ ಕನ್ಯಾ ಸಾರಥಿ ಸ್ಥಳೀಗೆ ಮುಂದೇನು ಸಂಗತಿ ಸಾರಥಿ ಅನ್ನೋದೊಂದು ಆಲಿಸು
ಪೀಠವನ್ನು ಅಲಂಕರಿಸಲು ಜಾಗೃತಿ. ಪ್ರಭಾವ ದೇವ ದೇವ ಸಾರಥಿಗೆ ಸಾರಥನು ತರ ದೇವ ಹೇಳಿದೆ ತಮ್ಮನ ಮಗಿತವ ಕರಾಸುರ ಭೂಪತಿ ಹೇಳಿದರೆ ಈ ಶೃಂಗಾರವಾದ ಸಭಾಮಂದಿರಕ್ಕೆ ಬಂದ ಕಾರಣವನ್ನು ಕೇಳಿದ ದೇವ ದಿವ್ಯ ಪ್ರಭಾವ ನಮ್ಮ ತಂಗಿಯಾದ ದುರ್ಬಾನೆಯನ್ನು ಬಿಡಿದು ಶಿವಮೊಗ್ಗ ಹೋಗಿರೋವರಂತೆ. ಒಳ್ಳೆಯ ಭೂಪತಿ ಕೀಟವನ್ನು ಅಲಂಕರಿಸಲು ಜಾಗೃತಿ. ಸಾವುದಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ ದೇವ ನಾನು ಇದಕ್ಕೆ ಬಹಳ ಕಷ್ಟದಲ್ಲಿ ಕಷ್ಟಪಟ್ಟು ನಾನು ಈಗ ಒಂದು ಬೆಲೆ ಬಟ್ಟ ಬೇಕು ಜನರ ದಪ್ತರ ರೂಮ್ ಮೇಲೆ ರೂಮ್ ಬಿಟ್ಟು ಕೊಟ್ಟು ಬಿಡ್ರಿ ಕೆಲಸ ಮಾಡಿದ್ರೆ ರೊಕ್ಕ ಅರ್ಜೆಂಟು ಎಲ್ಲ ರೂಮ್ ಮಾಡಿ ಕೂಡು ಹೋಗ್ಬಿಟ್ಟು ಹುಡುಗರು ತರೋದು ಕೊಟ್ಬಿಟ್ಟು ಹಳ್ಳಿ ಊರಿನ ದನಗಳ ಜಾಗ ಹಾರ್ಕೊಂಡು ಬಟ್ಟೆ ನೀರು ಮಾತ್ರ ಬಂಟು ಜಿಟ್ಟು ಬಿಟ್ಟು ಇಲ್ಲಿ ಕುಂತರು ಹೆಣ್ಮಕ್ಳು ಯಾರ್ಯಾರು ಇಟ್ಟು ಹರ್ಕೊಂಡು ಬಟ್ಟು ಮುರ್ಸೋರು ಕೊಟ್ಟು ಚುನಾವಣೆ ಹೋಗ್ತು ಈ ನಾಟಕದಲ್ಲಿ ನನ್ನ ದೊಡ್ಡ ಪಾರ್ಕು ಅತ್ತೆ ಮಗ ನಾನಾಗು ಜಂಟು ನಮ್ಮ ಮಾವನ ಹತ್ತಿರ ಪಡಿಸಿಟ್ಟು ನನ್ನ ಪ್ರೇಮ ಮಾಡೋ ಗಂಟು ನಮ್ಮದ್ರಿಗೆ ಸಹಕಾರ ಕೊಡಲಿ ವಲಸು ಬಂದ್ಬಿಟ್ಟು ಆಮೇಲಪ್ಪನ ಸೊಂಡ ಸುಳ್ಳಿಗೆ ಅಪ್ಪ ಸುಳ್ಳಿಗೆ ಸಪ್ಪಳದ ಮುಂಗಿ ಇರುವ ಹೊಟ್ಟ ಮುಂದೆ ಸಾರ ಕೊಂಡುತ್ತರ ದೇವ ಹೇಳಬೇಕು ತಮ್ಮನ ಬದುಕವ
ದುಷ್ಪ್ರಭಾವ. ಅದೇ ಪ್ರಕಾರ ಭೂಮಿ ಪೀಠವನ್ನು ಅಲಂಕರಿಸಿದ್ದಾಗುತ್ತೆ. ಐಶ್ವರ ವಸ್ತು ಮೇಲೆ ಕೇಳಿ ಅವನ ಜಾತ್ಗಳಿಲ್ಲ. ಅಮಿತ ಪ್ರಭಾ ಭಾಸ್ಕರ ದ್ವಿತೀಯ ಧಿಕ್ಕರಿಸುವ ಮಂಡಲಿಕರೇ ನೀವು ಕೇಳಿರಿ. ಜಾತಿಗಳಿರ ಅಯ್ಯೋ ದುರ್ಮತಿ ಮಾತನಾದ ದಶರಥನ ಪುತ್ರನ ತಿಗ್ರತಿಂಬ ಸಹೋದರಿಯ ಉತ್ತಮವಾದ ನಾಚಿಕವನ್ನು ಕತ್ತರಿಸಿದರಂತೆ ಅವರನ್ನು ಏನು ಮಾಡಲಿ? ತಾಯಿಯ ಸರದಿಯಲ್ಲಿ ಉಳಿಸಲೇ ಇಲ್ಲವೇ ಹಿಡಿದುದರಿಂದ ಈ ಹಿಂದರಿಸಿ ಅವರ ಮೂರ್ತಿ ಮೇಲೆ 3 ಬರೆಗಳನ್ನಿಸಲೇ ಇಲ್ಲವೇ ಎದುರಿಗೆ ನಿಲ್ಲಿಸಿ ಪಾದ ಮಸ್ತಕದವರಿಗೆ ಹಾಗೆ ನಿಲ್ಲಿಸಲೇ ನಿಮ್ಮಗೊಂದು ಆಜ್ಞೆಯ ಮಾಡುತ್ತೇನೆ ಕೇಳಿ ಅವನ ಆಜ್ಞೆಯ ನಿಮ್ಮನ್ನೆಲ್ಲ ಸವರಗಳನ್ನು ಸಾಕು ಮಾಡಿರಿ. ಈ ತಂಡ ಕಾರಣಗಳು ತನ್ನ ಮೂಲ ಫಲಗಳನ್ನು ತಿಂದು ಕಾಣವನ್ನು ಕಳೆಯುವವರೆಗೆ ಇಷ್ಟು ಸಮರ್ಥನೆ ಹಸ್ತದಿಂದ ಬಂದಿತ್ತು. ನಮ್ಮ ತಂಗಿ ಸುರುಪಾನಕ್ಕೆ ನಾಸಿಕ ಛೇದನ ಮಾಡಿದ ನಮ್ಮ ಸುದ್ದಿ ಕೇಳಿ ಬೇರೆ ಬ್ರಹ್ಮರೇಂದ್ರದವರು ಮುಸುಕೊಂಡಿರುವುದು ಇದಕ್ಕೆ ಆಲೋಚನೆ ಏನು ಬೇರೆ ಅವನು ಆಗ್ತಾಯಿಲ್ಲ.
ಜಾಗ್ರತೆಯಿಂದ ದಂಡಕಾರಣ್ಣಗಳು ದಿಂಡತನದಿಂದ ಕಂಡುಕೊಂಡು ಗಂಡ ಬೇರೆ ಮನಕ್ಕೆ ತೋರ್ಪು ಅವನ ಮಾಡದೇನಾದ ಸೀತೆ ಹಿಡಿದು ತರಬೇಕು. ಕಡೆ ಬಿಡಬೇಕು. ಜಾಗ್ರತೆಯಿಂದ ಹೋಗಿ ಬಂದಿದೆ ಜಾತ್ಗಳ ಇನ್ನಾದಕ್ಕೆ ತಡ ಪಾಲಿಸುವೆ ಸಡಗರದಿಂದ ಅಡವಿಯಲ್ಲಿರುವ ಬಡ ಮನೆಗೆ ಆದ ಬೇರೆ ಜಾಗ್ರತೆಯಿಂದ ನೀವು ತರುವುದಕ್ಕೆ ಹೋಗಿ
ಅರಣ್ಯದಲ್ಲಿ ಏನೋ ಒಂದು ಘೋರ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಕಣ್ಣಿನ ರಮಣ ಮೋಹನ ಅದೇ ಕಾಂತೆ ನೀರಾಟಕ್ಕೆ ಬದ್ಧರಾಗಿ ಅಯ್ಯ ರಮಣಿ ಅಡಗಿಕೊಳ್ಳಲಿ. ನನಗೆ ಭಯವಾಗುತ್ತಿರುವುದು ಕಾಂತ ಚಂದ್ರಮುಖಿ ಹೇಗೆ ಮಾಡಲಿ ಮೋಹನ ಅಣ್ಣ ಶ್ರೀರಾಮಚಂದ್ರ ಚಂಡ ಪ್ರಚಂಡ ಗಜಗಂಡ ಬೇರುಂಡನಂತೆ ತೋರ್ಪಕ್ಕರಾಸುರನೇ
ಮಾರ್ಗವನ್ನು ತೋರಿಸಿರಿ ಬೇರೆ ನಿಮ್ಮ ಕಣ್ಗಳಿತನವನ್ನು ಬಿಡಬೇಡಿರಿ ಅದು ಜಾತಗಳಿದ ತಡ ಮಾಡದ ಜಡಜ ನೇತ್ರಿ ಸೀತೆ ಎಂಬುವಳು ಏನಾದರೂ ಬಿಡು ಮಾತುಗಳನ್ನು ಆಡಿದರೆ ತಡೆವರಿಸದ ಹಾಳಲ್ಲ ತಡೆದು ನಾನಾ ರೀತಿಯಿಂದ ಆರ್ಭಟಿಸಿ ಬಂದರೆ ಅದು ಜಾತಗಳಿದ ಎಷ್ಟು ಗರ್ವ ಇರೋದು
ಅದಕ್ಕೆ ಸಮವಲ್ಲ. ಹೋಗಿ ಹಾಡೋಣ. ಎಲ್ಲ ಸಂಬಂಧರನ್ನು ಕೊಳ್ಳಿಗೆ ನಮ್ಮ ಗರ್ವದಿಂದ ಮೇಲೆ ಆಯ್ದು ಬರ್ತೀಯ ಮೂರ್ಖ ಮಾಡಿ ಅನ್ನೋ ಅರ್ಥ. ಏನೇ ರಕ್ತ ಸರ್ವ ಈ ನರಹರವ ಅಲ್ಲ ಕಷ್ಟ ಮಾರ್ಮರದ್ದು ಕೋರ್ಮದಿಂದ ಬರ್ತೀಯಾ ಹಾ ಈಗ ಈ ರೌದ್ರಾಸ್ತ್ರ ಮೂಡಿ ಹೊಡೆಯುವುದರ ಬದಕ್ಕೆ ತಾಳಿಕೋ ಮೂಡ ಗಡ ಓ ಕಡುಬನಾದ ತಪ್ಪ ಕಡುಬನೆಯವರ ಬರೆಯುವುದರಿಂದ ಅವನು ಇವನ ಕಡುದುರತ್ತನ ಭಕ್ತರು ಇವನ ಪ್ರಾಣವಾದ ಕರದಲ್ಲಿ ಸಿಲುಕಿರುವುದು ಇದ್ದಕ್ಕೆಲ್ಲ ಲಕ್ಷಣ ಇವನ ಮನೆಯವರ ತಕ್ಕನ ಎಲೈ ರಾಮಚಂದ್ರ ನಮ್ಮ ಹರ್ಬಕನೇ ಎಲೈ ಕೃಷ್ಣಾಚಾರ್ಯನೆಂಬ ರಕ್ಕಸನೇ ಕರ್ಪೂರದ ಮುಂದೆ ಹರ್ಬಕಿ ಲಕ್ಷ್ಮಣನ ತಪ್ಪಿ ಒಪ್ಪಿನಿಂದ ಬರ್ತೀಯ ಬರೇ ಅಹಿತನೆಂಬ ಹೆಬ್ಬೆಟ್ಟಕ್ಕೆ ಉಬ್ಬಿ ಚಂದ್ರಾಯುಧ ಸ್ವರೂಪ ಎಲೈ ಭ್ರಷ್ಟ ತ್ರೈ ಜಗತ್ಗಂಡ ಲಂಕಾ ನಗರವನ್ನು ಸಂಖ್ಯೆ ಇಲ್ಲದ ಬಿಂಕದಿಂದ ಪರಿಪಾಲಿಸುವ ರಾವಣಾಸುರನ ತಮ್ಮ ತ್ರಿಶಾಸುರನ ಹಿರಿಯ ಮೂರ್ಖ ಮಾಡಿ ಅನ್ನೋ ತರ್ಕ ಈ ಭ್ರಷ್ಟ ಬಾಲ ಮೂಡ ಅಡನವನ್ನು ನೋಡು ನೋಡ ಅನ್ನವ ನಿನ್ನ ಕೊಲ್ಲುವುದು ನೋಡಿ ಕ್ಷಣವ ಎಲೈ ರಾಮನೆಂಬನ ಹರಮನೆ ಇಂದನ ಉದ್ರಾವೇಶ ಎಷ್ಟಿರುವುದು ರಾವಣನ ದಿಗ್ವಿಜಯದಲ್ಲಿ ಆಗ್ತ ದಿಕ್ಪಾಲಕರ ಶ್ರೇಷ್ಠತ್ವ ನಷ್ಟಗೈದು ಅರಿಯಂತಂದು 3 ಅರ್ಧದ ವರ್ಷ ಸೆರೆಮನೆಯಲ್ಲಿಟ್ಟೆವು ಈ ಕೃಷ್ಣ ರುದ್ರ ದೇವರನ್ನು ಇಲ್ಲಿ ತಂದು ಈ ಪ್ರದರ್ಶನವಾದ ಕಂಬಕ್ಕೆ ಕಟ್ಟಿದವು. ಇಂತಹ ವಿಕ್ರಮಾನ್ವಿತನಿಗೆ ನಿನ್ನಂತ ಪಿಚ್ಚ ಪಾತ್ರನ ಈಡಾಗಬಲ್ಲನ ರಾಮ ರಾಮ ಹಸುರ ಈ ಭ್ರಷ್ಟ ಹಸುರನ್ನು ತಿಳಿಯಬೇಡ ಬಾಲ ನಿಮ್ಮ ಚಿತ್ತಕ್ಕೆ ಬಂದ ಹಾಗೆ ಮಾತನಾಡಿದರೆ
ಜನನಿ ನಿನ್ನ ನಾರು ಮಡಿ ಸರಿಗಿನಿಂದ ಗಾಳಿ ಹಬ್ಬಿಸು ಮಾತೆ ಲೋಕ ಪ್ರಖ್ಯಾತೆ. ಉರ್ಲಿಯೊಡನೆ ನರಿಯು ಕುಣಿಕಿದಂತೆ ಮರಣ ಸಮರಂಗಕ್ಕೆ ಬಂದಿಯ ಕಟಕಟನ ಕಡಿದು ತಿನ್ನದಿದ್ದರೆ ನೀನು ಅಂತ ಬಲವಂತನಾದರೆ ಎನ್ನ ಬಲದಿಂದಿರುವ ಬಾಣಕ್ಕೆ ಲೊಂದಿ ಕಂದಿ ಕುಂದಿ ಮೈ ಮರೆಸಿ ಈ ಭೂಮಿ ಮೇಲೆ ಬಿಡಲವೇ ಮೂರ್ಖ. ಮತ್ತು ಇಷ್ಟು ಸಾಮರ್ಥ್ಯವೇ ಎತ್ತಲಿಂದ ಬಂದಿತು. ಪ್ರಮುಖರನ್ನು ನಿರ್ವಹಿಸುವ ನಮ್ಮ ಗದವನ್ನು ಬಿಡು, ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಬಣ್ಣ ಯಾತಕ್ಕೆ ಎಲ್ಲೆಡೆ ಬಿಡುನುಡಿಗಳನ್ನು ಆಡಲಿ? ನೀನು ಅಂತ ಸೌರ್ಯವಂತನಾದರೆ ನಮ್ಮ ತಂಗಿಯಾದ ದುರ್ಮಾರ್ಗಕ್ಕೆ ಬಿಡುದು ಕಿವಿಗಳು ಬಂದರೆ ಭಯವಾದ ಅಡಿಗೆ ಮನೆಯಲ್ಲಿ ಅಡಿಯಿಕೊಂಡಿದ್ದೆ. ನಿಮ್ಮ ಮುದ್ದು ಮುಖ್ಯವಾದ ಸೀತಾ ದೇವಿಯನ್ನು ನಾವಿದ್ದೊಳಗೆ ಎಳೆದೊಯ್ತಿದ್ದೇನೆ. ಸರಿಯಾಗಿ ಬಿಟ್ಟಿರುವುದು ನಿನ್ನ ಪಡೆದ ತಂದೆ ತಾಯಿಗಳನ್ನು ನೆನೆಸಿಕೋ ಈ ಕ್ಷಣವ. ಮೂರ್ಖ ಕೂಡ ಬಾಣ ಪ್ರಕಾಶದ ತಳ್ಳೂರಿ ಎಂಬುವರು ಬಿರ್ರನೆ ಬಿರಿಯುವಂತೆ ರಾಕ್ಷಸರ ಪಟ್ಟಣದಿಂದ ಹಾರುವಂತೆ ಇದರ ನವಸಜ್ಜಾಲ ಕುಸಿದು ಮೂರ್ಖ ಮಹಾಸ್ತ್ರ ಬರುವುದು ನೋಡು. ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧರಾದರೆ ಬಣ್ಣ ಚಂಡತರವಾದ ನಿನ್ನ ರುಂಡಗಳ ಬೆಮನೆಗೆ ಕಡಿಸಿಕೊಳ್ಳುವ ನೋಡಬೇಡ ಅನ್ನವ ನೋಡದೆ ವಿಕ್ರಮ ತಡೆದು ಬಿಡುವ ಶ್ರಮ ಈ ರಾಮಚಂದ್ರನ ಮಾಧವನೇ ಕಸದವ ನಿನ್ನ ಒಂದೇ ಬಾಣದಿಂದ ಆಕಾಶದವರೇ ಈ ವ್ಯಾಳ ದೊಡ್ಡ ಗಡಿಸುವ ಮಹಾಬಾಣಗಳನ್ನು ಸಿಗುವೆ. ಅಂತ ಬಲವಂತನಾದರೆ ಸರಿಸಿಕೋ. ಹೆಚ್ಚಿನ ಮಾತುಗಳನ್ನು ಆಡಿದರೆ ನಿನ್ನ ಎದೆಯನ್ನು ಚಿತ್ತಾಗಿ ಕೊಚ್ಚಿ ಕಡುವೆ. ಈ ಕಾನೂನದಲ್ಲಿ ಅನ್ನ ಅಂಪಲಾಟಗಳನ್ನು ತಿಂದು ಯೋಜನೆಯಂತೆ ಹೊಟ್ಟೆ ಬಳಸಿಕೊಂಡಿರುವ ಕೊಬ್ಬರದೇ ಅವನಿಗೆ ಭಾಗ ಮಾಡಿಬಿಡುವೆ. ಮೂರ್ಖ ಎಲ್ಲ ಮುಜ್ಜಡ ಜಾತರವನ್ನು ಅಡಿಗಿದ್ದ ಕೋಪ ಮಾಡಿ ತಪ್ಪಿಸಬೇಡ. ಎನ್ನುವಿನ ಧೈರ್ಯ ಮಾಡು, ಸರಂಗಳ ಹೂಡು, ಪಂಚವಿದ್ದರೆ ಹೋರಾಡು, ಕೈಲಾಗದಿದ್ದರೆ ಹೊಡು. ಭ್ರಷ್ಟ ಈ ಕೋಯಿ ಬ್ರಹ್ಮಾಸ್ತ್ರ ಮಹಾಸ್ತ್ರದ ದಳ್ಳೂರಿಗೆ ಅಜಾಂಡವು ಇದಿಲ್ಲೊಂದು ನಿಬ್ಬರದ ಪಟ ಟೋಪಕ್ಕೆ ಸಪ್ತಸರ ನಿಧಿಯ ಓರ್ಗರಿಸುತ್ತಿರುವುದು. ಇದನ್ನು ತರಾಯಿಸಿಕೊಂಡೆ ಮಗನ ತರಂಗಳ ಮೂಡು. ರಾಮ ಮಾಡಿದ ರಾಮ ಬುದ್ಧಿ ಯುದ್ಧ ಮಾಡಿ
ಜಗತ್ತಟ್ಟಿ ವೀರ ಗಟ್ಟಿ आदि राक्षसिय समालिय कैकसिय गर्भाप्तियल पूर्ण सुप्रमानि जनता वर्भवते सೈ ಸಮ ಕ್ರೀಡೆಯ ಆಶ್ರಮದ ವಾಚಿಗಳಾದಂತ ಪಕ್ಷಿಗಳ ಹೃದಯದೊಳ ದಡ್ಡಡಲ್ಲವಂತೆ ಕೊನೆಗೂ ಕಾಣಿನಿಂದ ಹಿಮಾಲಯ ಪರ್ವತವನ್ನು ಕಿತ್ತಿ ಕೊಂಡಾಡಿದೆ ಸಾರಥಿ ಸಿಂಹ ಶರಭ ಶಾರ್ದೂಲಾದ ಕ್ರೂರ ಮೃಗಗಳಿಗೆ ಕೊರಳಿಗೆ ಹಗ್ಗವನ್ನು ಕಟ್ಟಿ ಆಟವಾಡಿಸಿದೆ ಸಾರಥಿ ಕೌಮಾರಿನ ವಯಸ್ಸಿನಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ನಿಷ್ಠಾಗರಿಕನಾಗಿ 10,000 ವರ್ಷ ಉಗ್ರ ತಪಸ್ಸು ಆಚರಿಸಿ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ವಿದ್ಯಾಧರಾದಿ ತತ್ತಜಿಗೋದು ದೇವತೆಗಳಿಂದ ಸಾವೇಶ ಬರುತ್ತೆ 10 ಕೋಟಿ ವರ್ಷ ಆಯುಷ್ಯವನ್ನು ಸಂಪಾದಿಸಿಕೊಂಡೆ ವಾಣಿ ವರದತ್ತ ವರಪ್ರಸಾದ ಬಲಿಷ್ಠನಾಗಿ ದಾಯಾದ ಮತದಿಂದ ಅಲಂಕೃತ ಸಾಮ್ರಾಜ್ಯದಿಂದ ಜೀವ ಕೈವಶ ಮಾಡಿಕೊಂಡೆ ಸಾರಥಿ ವಿಜಯ ಮಮತೈದು ಕೈಲಾಸ ಪರ್ವತವನ್ನೇ ಎತ್ತಿ ಚಂದ್ರಶೇಖರನಾದ ಶಿವನ ಮಚ್ಚಿಸಿ ಈ ಕೋಯದ ಸರಳ ಬರೆಯುವ ಈ ಚಂದ್ರಕರವನ್ನೇ ಬಹುಮತಿ ಬಂದಿದೆ ಸಾರಥಿ ಪೌಲಸ್ಯ ಬ್ರಾಹ್ಮಣ ಪವಿತ್ರ ವಿಶ್ರವಸ್ಯ ಬ್ರಾಹ್ಮಣ ಪುತ್ರ ಇಂಥ ಭುಜಬಲ ಪರಾಕ್ರಮನಿಗೆ ಚತುರ್ಮುಖ ಬ್ರಾಹ್ಮಣೆಯ ತಾತ ಮಯಾಸೂರನೆಯ ಮಾವ ತುಂಬ ಕರುಣ ಈಶುನಾದಿಗಳೇ ಎನ್ನ ಅನುಜರು ಸಾರಥಿ ಅತಿಲೋಕ ಸೌಂದರ್ಯ ಅತಿಶಯವಾದ ಮಂಡೋದರಿ ಎನ್ನ ರಾಣಿ ಇಂದ್ರಜಾಲ ಮಹೇಂದ್ರ ಜಾಲ ವಿದ್ಯ ವಿಚಾರಣನಾದ ಇಂದ್ರಜಿತ್ಯವಯನ ಜ್ಯೇಷ್ಠ ಪುತ್ರನು ಪ್ರಭಾಸನೆಯನ್ನ ಪ್ರಧಾನಿಯು ಸಾರಥಿ ಎನ್ನ ನಿವಾಸ ಸ್ಥಾನವೇ ತ್ರಿಕೋಟ ಮೇರು ಪರ್ವತ ಮೇಲ್ಭಾಗದಲ್ಲಿ ಕಾಣುವಲ್ಲಿ ಸಾರಥಿ ಶುಂಭತ್ ಗಾಂಭೀರ್ಯನ ವಿಕ್ರಮಾನ್ಯದ ಛತ್ರಗಳ ಕೊಂಡಿಗಳ ಸೆಲೆಬಡಿಯುವ ಉದ್ದದ ವೀರ ಊರ್ಜಿತ ತನ್ನ ಪ್ರಾಣ ಉಚಿತ ಗಿರಿವಾಣ ಓಂ ನಮ ಶಿವಾಯ ಎಂಬ ಪಂಚಾಕ್ಷರ ನಾಮವೇ ಎನ್ನಯ ಪಂಚಪ್ರಾಣ ಸಾರಥಿ ಕೊಡಗಲೆ ದುರ್ಯಣ ರಾವಣಾಸುರ ಭೂಪತಿಯಾದರೆ ಈ ಶೃಂಗಾರವನ ಸಭಾಮಂದಿರಕ್ಕೆ ಬಂದ ಕಾರಣಗಳನ್ನು ಕೇಳಿದ ದೇವ ದಿವ್ಯ ಪ್ರಭಾವ ಭೂಪತಿ ಈ ಸಭಾಭದ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಶ್ರೇಷ್ಠತರ ಸಾಮರ್ಥ್ಯದಿಂದ ದೇವತಾ ಮಂಡಲವನ್ನು ಒಕ್ಕಲಿಕ್ಕೆ
ಸಿಮೆಂಟು ಆದಷ್ಟು ಗಟ್ಟಲಿಗೆ ಸರ್ಕಾರ ಉಂಟು ಬರೇ 8 ಓಟರ್లకు వంట ಬಂದುತ್ತಾ ಬಂಟವನ್ನ ಸಾರ ಕೇಳುತ್ತರ ದೇವ ಹೇಳಬೇಕು ತಮ್ಮ ನಮಗೆ ತಮ್ಮ ಒಲಿರೇಲೆ ಸಾರಥಿ ನಾವುದಾರಂದರೆ ಈ ಗೋಯಣ್ಣ ಜಯಂಕಾರದ ಸಿಂಹದಾರ ಪಡೆಕ್ಕೆ ಬ್ರಹ್ಮಾಂಡ ಕಟಾವು ದಿಗ್ಗಂಜಿಗಳು ದಿಗ್ಭ್ರಮಣಿಗಳು ಮಹಾಮೇರುಗಿರಿಗಳು ಹುರುವುದು ನಗರದ ದರಿಯಾದ ರಾವಣಾಸುರನಿಗೆ ಬೆಂಬಲವನ್ನಾಗಿರುವ ಮಾವನಾದ ಮಾರೀಚನಂದು ಗುಳಿಲೆ ಸಾರಥಿ ಶೇಖರ ನಡೆಸಿದೆ. ಗುಳಿಲೆ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಮಗ್ಗಜ ಕುಲಕ್ಕೆ ಗಂಡ ಬೇರುಂಡನಂತೆ ಒಪ್ಪುವ ಲಂಕಾದ್ರಿ ಎನ್ನುವ ಜಮಿಗೆ ಎನ್ನುವ ಜಗದಾಗಿ ಆಳುವ ಎನ್ನ ಸೋದರ ಅಳಿಯನಾದ ರಾವಣಾಸುರನಿಗೆ ಬೆಂಬಲವನಾಗಿರುವ ಮಾವನಾದ ಮಾರೀಚನಂತ ದಿನ ಒಂದು ಪೀಠವನ್ನು ಅಲಂಕರಿಸಿ ಐಶ್ವರ್ಯ ಮಸ್ತ ಮೇಲೆ ಕೇಳ ರಾವಣಾವತಿಗೆ ಬೆಳೆದಿರಿಣ ಎಲ್ಲ ರಾವಣ ನಿನ್ನೆ ಯಾಕೆ ಹುಟ್ಟಿರೋ ಶ್ರೀರಾಮಚಂದ್ರ ಮನದ ಮಾತ್ರ ತವನೇನು ಶ್ರೀಮನ್ ನಾರಾಯಣ ಅವತಾರದಲ್ಲಿ ಅದನ್ನು ಪರಬ್ರಹ್ಮ ನಾನು ಪೂರ್ವದಲ್ಲೇ ಬಂದೆನು ಮತ್ತು ದೇವರ ವಿಷಯ ಪ್ರಾರ್ಥನೆಯಿಂದ ನಿನ್ನೆಡೆ ನಗರ ರಾಕ್ಷಸಗಳು ನಾಶ ಮಾಡುವುದಕ್ಕೆ ತತ್ಪ್ರೇತ್ರನ್ನು ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಳ್ಳಬಹುದು. ಈ ಸೂರ್ಪ
ಬೀಜನ ರಾವಣ ಆದರೆ ರಾವಣ ಇಂಥ ನಿಜಬಲ ಪರಾಕ್ರಮನಿಗೆ ಅಡವಿಯಲ್ಲಿ ಬಡರುಚಿಗಳು ಕೂಡ ಕಾಲವನ್ನು ಕಳೆಯುವ ಓ ಹೇಳಿ ರಾಮನು ರಾವಣ ಇದು ಅಲ್ಲದೆ ಇಂದ್ರಾದಿ ಅಷ್ಟು ದಿಕ್ಕುತಿಗಳು ಎಲ್ಲಿಗೆ ರಾವಣ ಚಂದ್ರ ಸೂರ್ಯಾದಿ ನವಗ್ರಹಗಳು ಎಲ್ಲ ಆಜ್ಞಾಬದ್ಧರಾಗಿ ಬಿಟ್ಟಿದ್ದರು. ರಾವಣ ಸರ್ವ ರಾಕ್ಷಸ ಯಕ್ಷ ಸಿದ್ಧ ಶಾಸ್ತ್ರ ಕಿನ್ನರ ಕೆಂಪರಿಗ ಗಂಧ ಗಂಧರ್ವ ಮನಮುನಿಗಳು ಎಲ್ಲಿಗೆ ನಿಂತರಾಗಿದ್ದರು. ರಾವಣ ಇದು ಅವನೇ ಅಷ್ಟಮೂರ್ತಿಯನ್ನ ಶ್ರೇಷ್ಠತರ ಭಕ್ತ ಪ್ರಭಾವದಿಂದ ಬಚ್ಚಿಸಿ ವರಮಂಪಡಿನ ಸುರತಿಯ ರಾವಣಾಸುರನ ಮುಂದೆ ಹೇಳಿ ರಾವಣ ಕಡು ತೀವ್ರದಿಂದ ನೀನು ಮಾಯಾ ಮೃಗವಾಗಿ ಪಂಚವಟಿಯ ತೀರದಲ್ಲಿ ಮೆಲ್ಲದೆ ಸುಳಿದಾಡಿ ರಾಮನ ಬಹು ದೂರವಾಗಿ ತೆಗೆದುಕೊಂಡು ಹೋಗಿ ಸೀತೆಯನ್ನು ತರುವುದಕ್ಕೆ ವೆಚ್ಚಿಸಿದರೆ ಒಳ್ಳೆದಾಯಿತು ಇಲ್ಲವಾಯಿತೆಂದರೆ ಮಾಡಿಬಿಡ್ತೀನಿ ನೋಡು ಭಾವ ಸೀತೆಯನ್ನು ತರುವುದಕ್ಕೆ ಹೋಗಬೇಕು ಅದು ಯಾತಕ್ಕೆ ಸಾಕಾಗುವುದಲ್ಲ ಮಾತ್ರ ಮೂಢನಾದ ರಾವಣ ಮೂಢನಾದ ಮಾರೀಚರೇ ಬುದ್ಧಿವರ್ತ ಶಿರೋಮಣಿಯ ಸೀತಾದೇವಿಯನ್ನು ತಡೆದರೆ ನಿನ್ನ ದಸರೆಗಳನ್ನು ದಾಟಬಹುದು. ನಿನ್ನಗೆ ಮಧ್ಯಮಸನ ದೇವತೆ ತಿಳಿದು ನೋಡು ಲಂಕಾದ್ರಿ ಭೂಪ ತರುವಲ್ಲ ಶ್ರೀರಾಮ